ಪ್ರತಿ ಮಹಿಳೆ ಸ್ವಾವಲಂಬಿ ಆಗಬೇಕು. ಆದ್ರೆ ತೀರಾ ಗ್ರಾಮೀಣ ಪ್ರದೇಶದ ಮಹಿಳೆ ಸ್ವಾವಲಂಬಿ ಆಗಬೇಕು ಅಂತಂದ್ರೆ ಅವಳು ಪಡೋ ಸಂಕಷ್ಟ ಎಷ್ಟು, ಇದು ನಮ್ಮೆಲ್ಲರಿಗೂ ಎದುರು ಕೂಡ ಮೂಡಬೇಕಾದ ಪ್ರಶ್ನೆ. ಈಗ ಹೆಬ್ರಿ ತಾಲೂಕಿನ ಮುದ್ರಾಡಿಯ ಹೇಮಲತಾ ಶೆಟ್ಟಿ ಹೇಳುವವರು ಮಹಿಳೆ ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡು ತನ್ನ ಬದುಕಿಗೆ ಬಹಳಷ್ಟು ಸಂಕಷ್ಟ ಎದುರಾದಾಗ ಅವರು ಉಪ್ಪಿನಕಾಯಿ ಉದ್ಯಮವನ್ನು ಮಾಡಿ ಇವತ್ತು ಒಂದಷ್ಟು ಸಮಾಜದ ಬೇರೆ ಬೇರೆ ಮನೆಗಳಿಗೆ ಉಪ್ಪಿನಕಾಯಿ ಮಾರಾಟದ ಮೂಲಕ ಮಾರಾಟ ಮಾಡಿ ತಾವೊಬ್ಬ ಸ್ವಾವಲಂಬಿ ಮಹಿಳೆ ಹೇಳುವ ನಿಟ್ಟಿನಲ್ಲಿ ಅವರು ಹೆಸರು ಮಾಡಿದ್ದಾರೆ. ಜೊತೆಗೆ ತನ್ನ ಮಗಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನಾಗಿ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರೊಬ್ಬ ಆದರ್ಶ, ಈ ಸಮಾಜಕ್ಕೆ ಅವರು ಆದರ್ಶ ಮಹಿಳೆ ಎಂದೇ ನಾವು ಪರಿಗಣನೆ ಮಾಡ್ತೇವೆ. ಹಾಗಾಗಿ ಇವತ್ತು ನಾವು ಅವರದೊಂದು ವಿಶೇಷ ಸಂಚಿಕೆ ಮಾಡ್ತಿದ್ದೇವೆ. ಅವರ ಬದುಕಿನ ಕತೆ ಏನು, ಅದರ ಬಗ್ಗೆ ಸಂಪೂರ್ಣ ಚಿತ್ರಣ ನಿಮ್ಮ ಸ್ವಯಂ ಟೈಮ್ಸ್ ಮುಂದೆ. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಳುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು, ಆಳುವ ಜನಕ್ಕಿಲ್ಲ ಗೋಳು. ಮಾನ ಅಭಿಮಾನಕ್ಕಾಗಿ ತಲೆ ಎತ್ತಿ ನೀನಿಲ್ಲು, ಮಾನ ಅಭಿಮಾನಕ್ಕಾಗಿ. ನೋಡಿ ಹೇಮಲತಾ ಅವರೇ, ಈಗ ತೀರ ಗ್ರಾಮೀಣ ಪ್ರದೇಶ ಅಂದ್ರೆ ಮುದ್ರಾಡಿ ಒಂದು ಹಳ್ಳಿ, ಈಶ್ವರ ನಗರ ಅಲ್ವಾ? ಈಶ್ವರ ನಗರದಲ್ಲಿ ತಾವು ತಮ್ಮ ನೆಲೆಯನ್ನು ಕಂಡುಕೊಂಡಿದ್ರಿ. ಜೊತೆಗೆ ಒಂದು ಸಣ್ಣ ಅಂಗಡಿ ಮಾಡಿಕೊಂಡು ಅದ್ರ ಜೊತೆಗೆ ಉಪ್ಪಿನಕಾಯಿ ಉದ್ಯಮ ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ರಿ. ಈಗ ತಮಗೆ ಈಗ ಉಪ್ಪಿನಕಾಯಿ ಉದ್ಯಮ ಮಾಡ್ಬೇಕು ಹೇಳುವ ಒಂದು ಮನದಾಸೆ ಹೇಗೆ ಬಂತು ತಮ್ಮ ಮನಸ್ಸಿನಲ್ಲಿ? ಅಂಗಡಿಲೇ ಮಾಡಿದ್ರೆ ಅಷ್ಟೇನು ವ್ಯಾಪಾರ ಆಗ್ತಿರ್ಲಿಲ್ಲ. ಈಗ ಅಂಗಡಿ ಯಾವಾಗ ಆರಂಭ ಆಯ್ತು ತಮ್ದು? 2015ರಲ್ಲಿ ಮಾಡಿದೆ. ಅದ್ರ ಮೇಲೆ 18ರಲ್ಲಿ ಉಪ್ಪಿನಕಾಯಿ ಸ್ಟಾರ್ಟ್ ಮಾಡಿದೆ. ಈ 2015ರಲ್ಲಿ ಅಂಗಡಿ ಮಾಡುವಾಗ ನಿಮಗೆ ಇಲ್ಲಿ ಎಷ್ಟು ವ್ಯಾಪಾರ ಬರ್ತಾ ಇತ್ತು? ನನ್ಗೆ ಒಂದು 600-700 ರೂಪಾಯಿ ದಿನ ಉಂಟು ಪ್ರತಿದಿನ. ಹೌದು, ಅಷ್ಟೇ ಆಗ್ತಿತ್ತು. ಮತ್ತೆ ಅದು ಸ್ವಲ್ಪ ಸ್ವಲ್ಪ ಬೇರೆಲ್ಲ ಮಾಡಿ ನೋಡ್ದೆ, ಟ್ರೈ ಮಾಡಿದೆ ನಾನು. ಏನೆಲ್ಲ ಮಾಡಿದ್ರೆ ಅದ್ರ ನಂತರ? ಅದು ಫಂಕ್ಷನ್ ಗೆಲ್ಲ ಇಡ್ಲಿ, ದೋಸೆ ಈ ತರ ಎಲ್ಲ ಮಾಡಿಕೊಟ್ಟೆ. ಇಡ್ಲಿ ಎಷ್ಟು ಇಡ್ಲಿ ವ್ಯಾಪಾರ ಆಗ್ತಿತ್ತು? ಅದೊಂದು ಯಾವಾಗ್ಲೂ ಇರಲ್ಲ, ಪೂರ್ಪ ಒಂದೊಂದು ಸಿಕ್ಕುದು. ದೊಡ್ಡ ದೊಡ್ಡ ಫಂಕ್ಷನ್ ಗೆಲ್ಲ ಸಿಗುದು ಕಡಿಮೆ, ಚಿಕ್ಕ ಚಿಕ್ಕ ಫಂಕ್ಷನ್ ಸಿಗ್ತಿತ್ತು. ಇದು ಇಡ್ಲಿ ಒಂದು 200 ಇಡ್ಲಿ 100 ಇಡ್ಲಿ ಹೇಗೆ ಸಿಗ್ತಾ ಇತ್ತು. ಇದನ್ನು ಯಾವಾಗ ಒಂದಿನ ಸಿಗೋದು, ಇದಾಗಿಲ್ಲ ಅಂತ ನೋಡುವಂತ ಉಪ್ಪಿನಕಾಯಿ ಮಾಡುವಂತ ಟ್ರೈ ಮಾಡಿದೆ. ಇದು ಅಂಗಡಿ ಎಲ್ಲ ಮಾಲ್ ತಕೊಂಡ್ ಬರ್ತಾರಲ್ಲ, ಅವ್ರ ಹತ್ರ ಕೇಳಿ ನಾನು ಉಪ್ಪಿನಕಾಯಿ ಮಾಡಿ ಕೊಡ್ತೇನೆ, ನೀವು ತಕೊಂಡ್ ಹೋಗ್ತೀರಾ ಸೇಲ್ಗೆ ಅಂತ. ಸರಿ ನಾವು ನೋಡುವ ಅಂತ ಮಾಡಿ ಹೇಳಿದ್ರು ಅವರು. ಅವರಿಗೆ ಮತ್ತೆ ಪ್ಯಾಕೆಟ್ ತೊಟ್ಟೆ ಸಿಗ್ತದಲ್ಲ, ಅವಾಗ ಫಸ್ಟ್ 5 ರೂಪಾಯಿಂದ ಸ್ಟಾರ್ಟ್, 5 ರೂಪಾಯಿ ಪ್ಯಾಕೆಟ್ ಮಾಡೋದು. ಅದ್ರಲ್ಲಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡೋದು, ಮತ್ತೆ ಮೇಣದ ಬತ್ತಿ ಎಲ್ಲ ಇಟ್ಕೊಂಡು ಅದನ್ನು ಬಂದ್ ಮಾಡೋದು, ಹೇಗೆ ಮಾಡಿ ಕೊಡ್ತಾ ಇದ್ದೆ. ಹಾಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಮಾರ್ಕೆಟ್ ಸಿಕ್ತು. ಅವಾಗ ಅದಕ್ಕೆ ಎಲ್ಲ ಮಿಷನ್ ಎಲ್ಲ ಸಿಗ್ತದೆ ಅಂತ ಗೊತ್ತಾಯ್ತು. ಅದನ್ನ ಒಂದೊಂದೇ ತಕೊಂಡೆ, ಪ್ಯಾಕೆಟ್ ಎಲ್ಲ ಜಾಸ್ತಿ ಮಾಡಿದೆ. ಅದ್ರ ಮೇಲೆ ಪ್ಯಾಕೆಟ್ ಉಪ್ಪಿನಕಾಯಿಗೆ ಅಂತ ಸ್ವಲ್ಪ ಡಬ್ಬ ಮಾಡುವ ಅಂತ ಮಿಡಿ ಎಲ್ಲ ಆರಿಸಿ ಹಾಕೋದು, ಡಬ್ಬ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 18ರಿಂದ 20ರವರೆಗೆ ಹೀಗೆ ಸ್ವಲ್ಪ 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 ಹೋಯ್ತು. 2021ರಲ್ಲಿ ಮತ್ತೆ ಅದು ಪ್ರಧಾನಮಂತ್ರಿ ಅವ್ರದ್ದೊಂದು ಕಿರು ಆಹಾರ ಉದ್ದಿಮೆ ಅಂತ ಒಂದು ಲೋನ್ ಉಂಟು ಅಂತ ಗೊತ್ತಾಯ್ತು. ಹೌದು, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡೆ. ನೋಡುವಂತ ಅದ್ರಲ್ಲಿ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದಾಗ ಅವ್ರು ಕೆಲ ಟೈಮ್ ತಗೊಂಡ್ರು, ಅದು ಇದು ಅಂತ ಹೇಳಿದ್ರು. ಆದ್ರೆ ನಾನು ಬೆನ್ನು ಬಿಡ್ಲೇ ಇಲ್ಲ. ಅದ್ರ ಮೇಲೆ 5 ಲಕ್ಷ ಲೋನ್ ಮುದ್ರಾಡಿ ಬ್ಯಾಂಕ್ ಅಲ್ಲಿ ತಕೊಂಡೆ. ಅದನ್ನ ಲಾಸ್ಟ್ ಅದಕ್ಕೊಂದು ಸಪ್ರೇಟ್ ಆಗಿ ಒಂದು ಅದಕ್ಕೆ ಒಂದು ಕಟ್ಟಡ ಮಾಡ್ಕೊಂಡೆ. ಅಂದ್ರೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋದು, ಇಲ್ಲಿ ಅಂಗಡಿಯಲ್ಲಿ ಕುತ್ಕೊಂಡು ಮಾಡೋದು, ಇಷ್ಟೇ ಮಾಡ್ತಿದ್ದೆ. ಅದ್ರ ಮೇಲೆ ಸ್ವಲ್ಪ ಮಿಷನರಿ ಎಲ್ಲ ತಕೊಂಡೆ, ಅದಕ್ಕೆ ಯಾವ್ದು ಬೇಕು ಗ್ರೈಂಡರ್ ಅದೆಲ್ಲ ತಕೊಂಡೆ. ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಯ್ತು, ಮೇಲೆ ಹೋಗಿತ್ತಾ ಅಂತ. 300 ರೂಪಾಯಿ ತರಕಾರಿ ತಂದು ಸ್ಟಾರ್ಟ್ ಮಾಡಿದ್ದು. ಈ ವರ್ಷ 30,000 ರೂಪಾಯಿ ಸ್ಟಾಕ್ ಹಾಕಿದ್ದೇನೆ. ಈ ವರ್ಷ? ಹೌದು, ಈ ವರ್ಷ. ಅದೇ ಮುಂದೆ ಏನ್ ನೋಡ್ಬೇಕು, ಮಾರ್ಕೆಟ್ ಸಿಗ್ತಾ ಉಂಟು, ತೊಂದ್ರೆ ಇಲ್ಲ. ಅಂದ್ರೆ ನಾನು ಒಬ್ಬಳು ಮಾಡೋದಕ್ಕೆ ಎಷ್ಟು ಬೇಕಷ್ಟು ಇಷ್ಟ. ಮನೆ ಖರ್ಚು ಹೋಗ್ಲಿಕ್ಕೆ ತಕ್ಕ ಮನೆ ಖರ್ಚು ಹೋಗ್ತದೆ. ಇದ್ರಲ್ಲಿ ಈಗ ಮಗಳನ್ನು ಓದಿಸ್ತೇನೆ, ಇಂಜಿನಿಯರ್ ಆದ್ಲು ಅವಳು. ನಾನು ಸ್ಟಾರ್ಟ್ ಮಾಡುವ ಆಗ ಅವಳು 8ನೇ ಕ್ಲಾಸ್ ಶಾಲೆ ಹೋಗ್ತಿದ್ಲು. ಹೌದೌದು, 8ನೇ ಕ್ಲಾಸ್ ಶಾಲೆ ಹೋಗ್ತಿದ್ಲು. ಆಗ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು? ಆರ್ಥಿಕ ಪರಿಸ್ಥಿತಿ ಚೂರು ಲಾಯ್ಕಿರ್ಲಿಲ್ಲ ನಮ್ಗೆ. ಒಂದು ಒಳ್ಳೇದೇ ಯಾವ್ದು ಬಟ್ಟೆ ತಗೊಳ್ಲಿಕ್ಕೂ ದುಡ್ಡಿಲ್ಲ, ಚೆನ್ನಾಗಿ ಊಟ ಮಾಡ್ಲಿಕ್ಕೂ ದುಡ್ಡಿಲ್ಲ, ಆ ತರ ಎಲ್ಲ ಇತ್ತು. ಅಂಗಡಿಲಿ 500-600 ರೂಪಾಯಿ ವ್ಯಾಪಾರ ಆಗ್ಲಿ, ಅದು ಮಾರನೇ ದಿನ ಅದಕ್ಕೆ ಸಾಮಾನು ತಂದಾಕ್ಲಿಕ್ಕೆ ಸರಿ ಇತ್ತು. ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು, ಇದೆಲ್ಲ ಕಷ್ಟ ಇತ್ತು. ಹೌದು, ಅದ್ರಲ್ಲೇ ಮತ್ತೆ ಉಪ್ಪಿನಕಾಯಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ನ. ಅದ್ರ ಮೇಲೆ ಇವ್ರದ್ದು 10th ಆಯ್ತು, ಒಳ್ಳೆ ರ್ಯಾಂಕ್ ತಕೊಂಡ್ಲು ಅವಳು 10th ಅಲ್ಲಿ. PUC ಅಮೃತ ಭಾರತಿ ಅವರು ಕರೆದು ಅವಳಿಗೆ ಪ್ರೀ ಸೀಟ್ ಕೊಟ್ರು. ಅಲ್ಲಿ PUC ಅಲ್ಲಿ ಒಳ್ಳೆ ರ್ಯಾಂಕ್ ತಕೊಂಡ್ಲು, KCET ಒಳ್ಳೆ ರ್ಯಾಂಕ್ ಬಂತು. ಆಮೇಲೆ ಇನ್ನಾದ್ರೆ ಇಂಜಿನಿಯರ್ ಹೋಗುದು ಅಂತ ನಂಗೆ ತುಂಬಾ ಆಸೆ ಇತ್ತು, ನನ್ನ ಮಗಳನ್ನ ಇಂಜಿನಿಯರ್ ಓದಿಸ್ಬೇಕು ಅಂತ. ಆದ್ರೆ ಬಡಸ್ತಿಗೆ ನೋಡುವಾಗ ಅದು ಆಗ್ತದಿಲ್ವ ಅಂತ ಬೇರೆ ಇರ್ಲಿಲ್ಲ. ಆದ್ರೆ ಇಲ್ಲಿ ನಾನು ಸ್ವಲ್ಪ ಹೋರಾಟ ಕೊಟ್ಟೆ, ಅವಳು ನನ್ನ ಮಗಳು ಹೋರಾಟ ಕೊಟ್ಲು ಅಲ್ಲಿ. ಹಾಗಾಗಿ ಅವಳಿಗೆ ಮತ್ತೆ ಇಂಜಿನಿಯರಿಂಗ್ ಪ್ರೀ ಸೀಟ್ ಆಯ್ತು, BIT ಅಂತ ಬ್ಯಾಂಗ್ಳೂರಲ್ಲಿ. ಈಗ ನಿಮಗೆ ಆ ಕಷ್ಟದ ದಿನಗಳಲ್ಲಿ ಕೂಡ
ಮಗಳನ್ನು ಈಗ ಯಶಸ್ವಿ ಈಗ ಇಂಜಿನಿಯರ್ ಆಗಿದ್ದಾರೆ. ಹೌದು, ಹೌದು. ಹೌದು. ಆದ್ರೆ ನೀವು ಕಷ್ಟದ ದಿನದಲ್ಲಿ ನಿಮ್ಮ ಮಗಳು ಇಂಜಿನಿಯರ್ ಆಗ್ತಾಳೆ ಇರುವ ಕಲ್ಪನೆ ಇತ್ತ? ಕಲ್ಪನೆ ಆಸೆ ಇತ್ತು, ಆಸೆ ಇತ್ತು. ಆಗ್ಬೇಕು ಅಂತ, ಆಗ್ಬೇಕು ನನ್ನಿಂದ ಆದ್ರೆ ಆ ಕಷ್ಟದ ದಿನ ನಿಮ್ಗೆ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ಬೋದು ಹೇಳುವ ವಿಶ್ವಾಸ ಇತ್ತ? ಇಲ್ಲ, ಧೈರ್ಯ ಇರ್ಲಿಲ್ಲ. ನಾನು ಮಾಡ್ತೇನೆ, ಅವಳು ಇಂಜಿನಿಯರ್ ಓದಿಸ್ತೇನೆ ಅಂತ ಧೈರ್ಯ ಇರ್ಲಿಲ್ಲ. ನಾನು ಅವಳ ಹತ್ರ ಅದೇ ಹೇಳುದು, ನೀನು ಚೆನ್ನಾಗಿ ಓದಿ ಮಾರ್ಕ್ ತಕೊಂಡ್ರೆ, ರ್ಯಾಂಕ್ ಬಂದ್ರೆ ಫ್ರೀ ಸೀಟ್ ಸಿಗ್ತದೆ, ಆಮೇಲೆ ನಾನು ಓದಿಸ್ತೇನೆ. ನೀನ್ ರ್ಯಾಂಕ್ ತಕೊಂಡಿಲ್ಲ, ಓದಿಲ್ಲ ಅಂದ್ರೆ ಅದು ಸಾಧ್ಯನಿಲ್ಲಪ್ಪ, ನಮ್ಮಿಂದ ವರ್ಷಕ್ಕೆ 10 ಲಕ್ಷ ಈಗೆಲ್ಲ ಎಲ್ಲಿ ಖರ್ಚು ಮಾಡೋದು ಅಂತ. ಅದ್ರ ಮೇಲೆ ಅವಳು ಒಳ್ಳೆ ರ್ಯಾಂಕ್ ಸಿಕ್ತು, ಫ್ರೀ ಸೀಟು ಸಿಕ್ತು. ನಾನು ಸ್ವಲ್ಪ ಇಲ್ಲಿ ಹೋರಾಟ ಕೊಟ್ಟೆ, ಬೆಂಗಳೂರಿಗೆಲ್ಲ ಅವಳಿಗೆ ಎಜುಕೇಶನ್ ಲೋನ್ ಮಾಡಿದ್ವಿ, ಆದ್ರೆ ಅದು ಸಾಕಾಗೋದಿಲ್ಲ ಬಿಡಿ, ಮಾಡಿ ಆಯ್ತು. ಈಗ 1 ವರ್ಷ ಆಯ್ತು ಅವಳಿಗೆ ಜಾಬ್ ಆಯ್ತು. ಹೋದ ವರ್ಷದಿಂದ ಸ್ವಲ್ಪ ನಾನು ಸ್ವಲ್ಪ ಫ್ರೀ ಆದೆ, ಅವಳಿಗೆ ಕಳ್ಸಿ ಕೊಡೋದು, ಖರ್ಚು ಕಳ್ಸೋದು ಸ್ವಲ್ಪ ಕಮ್ಮಿ ಆಯ್ತಲ್ಲ. ಅದೇ ಇದನ್ನ ನಾನು ಉಪ್ಪಿನಕಾಯಿಯಲ್ಲಿ ಸ್ವಲ್ಪ ಮುಂದುವರಿಸಿ ಮಾಡಿದೆ, ಸ್ವಲ್ಪ ಬಿಸ್ನೆಸ್ ದೊಡ್ಡ ಮಾಡ್ತಾ ಒಂದೇ ಹೋದ ವರ್ಷದಿಂದ. ವರ್ಷ ಜಾಸ್ತಿ ಆಯ್ತು. ನೋಡಿ ಹೇಮಲತಾ ಅವರೇ, ಈಗ ನಾನೊಂದು ಮಾತು ಕೇಳಲ್ಪಟ್ಟೆ. ಯಾಕಂದ್ರೆ ನಿಮ್ಮ ಮುದಾಡಿ ಗ್ರಾಮ ಪಂಚಾಯತಿಗೆ ಈ ಸಲ ದೀನ್ ದಯಾಳ್ ಉಪಾಧ್ಯಾಯ ಸರ್ವೋತ್ತಮ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಈಗ ಆ ರಾಷ್ಟ್ರ ಪ್ರಶಸ್ತಿ ಲಭಿಸುವಾಗ ತಮ್ಮದು ಪಾತ್ರ ಇದೆ, ಮಹಿಳೆ ಪಾತ್ರ ಇದೆ ಹೇಳುವ ಒಂದು ಮಾತು ಕೇಳಲ್ಪಟ್ಟಿದ್ದು ಎಷ್ಟು ಸತ್ಯ? ಅದು ಅಂದ್ರೆ ನಾವು ಸಂಜೀವಿನಿ ಎಲ್ಲಾ ಸಂಜೀವಿನಿ ಅಂತ ಬಂತು ಒಂದ್ಸಲ ಆಡ್ ಆಯ್ತು ನೋಡಿ, ಅದು ಸಂಜೀವಿನಿ ಅವ್ರದ್ದೇ ಮೈನ್ ಪಾತ್ರ. ಅವ್ರು ಏನ್ ಮಾಡಿದ್ದಾರೆ, ನಮ್ಗೆಲ್ಲ ಸ್ವಉದ್ಯೋಗ ಮಾಡ್ಲಿಕ್ಕೆ, ಮಹಿಳೆಯರೆಲ್ಲ ಸ್ವಾವಲಂಬಿಯಾಗಿ ಬದುಕಬೇಕು, ಸ್ವಉದ್ಯೋಗ ಮಾಡಿ ಅಂತ ಒಳ್ಳೆ ಹುರಿದುಂಬಿಸಿದ್ರು. ಅವ್ರದ್ದಾಗುವ ಸಹಾಯ ಎಲ್ಲ ಅವ್ರು ಮಾಡ್ತಾನೆ ಇದ್ರು. ಮಾರ್ಕೆಟಿಂಗ್, ನೀವು ಅಲ್ಲಿ ತಕೊಂಡೋಗಿ ಇಲ್ಲಿ ತಕೊಂಡೋಗಿ ಎಲ್ಲ ಅವರು ಸ್ವಲ್ಪ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಇಬ್ರು ಇದ್ದಾರೆ, ಅವರು ಸುಮಲತಾ ಮತ್ತು ಸುಧಾ ಅಂತ. ಅವ್ರು ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ ನನ್ಗೆ ಏನು ಗೊತ್ತಿಲ್ಲ, ನಾನು ಏನ್ ಮಾಡೋದು ಅಂತ ಕೇಳಿದಾಗ ನಿಮ್ಗೆ ಸಪೋರ್ಟಿಗೆ ನಾವಿದ್ದೇವೆ ಅಂತ ಹೇಳ್ತಾನೆ ಇದ್ರು. ಮತ್ತೆ ಗವರ್ಮೆಂಟ್ ಇಂದ ಯಾವ್ದೋ ಸ್ಕೀಮು ಯಾವ್ದಾದ್ರು ಇದ್ರೆ ನಮ್ಗೆ ಹೇಳ್ತಿದ್ರು ಅವರು ಮಾಡಿದ್ರೆ. ಅದ್ರಲ್ಲಿ ಅವ್ರು ನಂದು ಮಾತ್ರ ಅಲ್ಲ, ಸಂಜೀವಿನಿಯಲ್ಲಿ ಸ್ತ್ರೀ ಶಕ್ತಿ ಹಾಗೂ ಸಂಜೀವಿನಿಯಲ್ಲಿ ಯಾರೆಲ್ಲ ಹೆಂಗಸರು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲವನ್ನು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಅವರಂತ ಕಷ್ಟದಿಂದ ಮಸ್ತ್ ತುಂಬಾ ಜನ ಇದ್ದಾರೆ, ನಾನು ಮಾತ್ರ ಅಲ್ಲ, ಹೀಗೆ ತುಂಬಾ ಜನ ಇದ್ದಾರೆ ಮುದ್ರಾಡಿಯಲ್ಲಿ ಮಾಡ್ಕೊಂಡು. ಅವ್ರದ್ದು ಎಲ್ಲ ಬಂದು ಅವರೆಲ್ಲ ಸರ್ಚ್ ಮಾಡಿ ಹೋಗಿದ್ದಾರೆ, ಎಲ್ಲ ದೆಹಲಿಯಿಂದೆಲ್ಲ ಬಂದಿದ್ದಾರೆ ಇಲ್ಲಿ ಗ್ರಾಮದಲ್ಲಿ, ನಮ್ಗೆ ಇಲ್ಲಿಗೂ ಬಂದಿದ್ದಾರೆ. ಅವ್ರನ್ನೆಲ್ಲ ಸರ್ಚ್ ಮಾಡಿ ನೋಡಿ ನಮ್ದು ಎಲ್ಲ ಬಡತನ ರೇಖೆಯಿಂದ ನಾವು ಸ್ವಾವಲಂಬಿಯಾಗಿ ಹೊರಗೆ ಬಂದಿದ್ದೇವೆ ಅಂತ. ಈಗ ಬಹಳಷ್ಟು ಕಡೆ ಈಗ ನಿಮ್ಮ ಉಪ್ಪಿನಕಾಯಿಗಳು ವಿತರಣೆ ಆಗ್ತಾ ಇದೆ. ಈಗ ಈಗ ಈ ಮಾಹಿತಿಗಳನ್ನು ಬಹಳಷ್ಟು ಮಂದಿ ಗಮನಿಸಿ, ಈಗ ಇನ್ನಷ್ಟು ನಮಗೆ ಉಪ್ಪಿನಕಾಯಿ ಆರ್ಡರ್ ಬಂದ್ರೆ ತಾವು ಪೂರೈಕೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀರಾ? ಹೌದು, ನಾವು ಶಿವದುರ್ಗ ಸಂಜೀವಿನಿ ಅಂತ ನಾನು ಉಪ್ಪಿನಕಾಯಿ ಹೆಸರು ಮಾಡಿದ್ದೇನೆ, ಅದನ್ನ ಎಲ್ಲಾ ಕಡೆ ಈಗ ಕೊಡ್ತಾನೆ ಇದ್ದೇನೆ. ಇನ್ನು ಜಾಸ್ತಿ ಆರ್ಡರ್ ಬಂದ್ರೆ ತಕೊಳ್ಬೇಕು, ಜನ ಎಲ್ಲ ಹಿಡ್ಕೊಂಡು ದೊಡ್ಡದು ಮಾಡ್ಬೇಕು ಅಂತ ಆಸೆ ಉಂಟು, ನೋಡ್ಬೇಕು. ಹೌದು, ಹಾಗಾಗಿ ತಾವು ವಿತರಣೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀರಿ? ಹೌದೌದು, ಸಿದ್ಧರಿದ್ದೇನೆ, ನಾವು ವಿತರಣೆ ಮಾಡ್ತೇವೆ. ಈಗ ಸಾಧಾರಣ ಈ ವರ್ಷ ಸ್ವಲ್ಪ ಜಾಸ್ತಿ ಬಂದಿದೆ, ಇದು ಗ್ರಾಮ ಪಂಚಾಯತಿ ಎಲ್ಲ ಪ್ರಚಾರ ಆಗಿದೆ ಅಲ್ಲ ಹೆಚ್ಚಿಗೆ, ಹಾಗಾಗಿ ಕೆಲವು ಜನ ಕಾಲ್ ಮಾಡಿದ್ರು ನೀವು ಕೊಡ್ತೀರಾ ಅಂತ. ಕೊಡ್ತಿದ್ದೇನೆ ನಾನು, ಕೆಲವು ಜನ ಕಾಲ್ ಮಾಡಿದ್ರು, ಕೆಲವು ಆರ್ಡರ್ ಎಲ್ಲ ತಗೊಳ್ತಿದ್ದೇನೆ. ಹೇಮಲತಾ ಶೆಟ್ಟಿ ಅವರ ಮಗಳು ಕೀರ್ತಿಕಾ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ಕೀರ್ತಿಕಾ ಅವರೇ, ಈಗ ತಾವು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಿ. ಈಗ ತಾವು 8ನೇ ತರಗತಿ ಇರುವಾಗ ಇವರು ಉಪ್ಪಿನಕಾಯಿ ಉದ್ಯಮ ಆರಂಭ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಬಹಳಷ್ಟು ಸಣ್ಣ ವಯಸ್ಸು ತಮಗೂ ಕೂಡ, ತಾವು ಒಬ್ಬಳೆ ಮಗಳು, ಜೊತೆಗೆ ತೀರಾ ಗ್ರಾಮೀಣ ಪ್ರದೇಶದಿಂದ ತಾವು ಹೋಗ್ಬೇಕು ಶಾಲೆಗೆ. ಈಗ ಅಮ್ಮ ಮಾಡಿದ ಉದ್ಯಮ ಈ ತಮಗೆ ಆ ಸಂದರ್ಭದಲ್ಲಿ ಹೇಗೆ ಅನ್ಸಿತ್ತು? ಇದೇನೊಂದು ಯಶಸ್ವಿ ಆಗ್ಬೋದಾ, ಬದುಕಿಗೆ ಆಸರೆ ಆಗ್ಬೋದು ಅಂತ ಖಂಡಿತ? ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ, ನನಗೋಸ್ಕರ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನನ್ನ ಅಮ್ಮ. ತುಂಬಾ ಎಲ್ಲ ಟ್ರೈ ಮಾಡಿದ್ದಾರೆ. ಗೇರ್ ಬೀಜ ಫ್ಯಾಕ್ಟ್ರಿಗೆ ಹೋಗ್ತಿದ್ರು, ಅಲ್ಲಿಂದ ನಾನು ಮನೆಗ್ ಬೇಗ ಬರ್ತೇನೆ, ನಾನು ಒಬ್ಳೇ ಇರ್ಬೇಕಾಗುತ್ತೆ ಅಂತ ಭಯಪಟ್ಟು ಅಂಗಡಿ ಮಾಡಿದ್ರು. ಅಂಗಡಿಲೂ ಜೀವನ ಏನ್ ಸಾಗ್ಲಿಲ್ಲ. ಎಲ್ಲ ಸ್ಟ್ರಗಲ್ ಮಾಡಿ ತುಂಬಾ ಇದು ಸಂಡಿಗೆ ಅದು ಇದು ಎಲ್ಲ ಮಾಡಿ ಯಾವ್ದು ಕೈ ಕೊಡ್ಲಿಲ್ಲ. ಕೊನೆಗೆ ನಾನು 8th ಬರುವಾಗ ಉಪ್ಪಿನಕಾಯಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಉಪ್ಪಿನಕಾಯಿ ತುಂಬಾ ಬೇಸಿಕ್ ಇಂದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ನಾನ್ ನೋಡಿದ್ದೇನೆ, ಸಣ್ಣ 5 ರೂಪಾಯಿ ಪ್ಯಾಕೆಟ್ ಇಂದ ಸ್ಟಾರ್ಟ್ ಮಾಡಿದವ್ರು ಇವಾಗ 5 kg ಡಬ್ಬ ತುಂಬಾ ಎಲ್ಲ ಮಾಡ್ತಾರೆ. 1 kg, 1/4 kg, 500 grams ಅಂಡ್ ತುಂಬಾ ವೆರೈಟಿ ಮಾಡ್ತಾರೆ ಇವಾಗ. ಮೊದ್ಲು 1-2 ವೆರೈಟಿ ಮಾಡ್ತಿದ್ದವ್ರು ಈಗ ತುಂಬಾ ವೆರೈಟೀಸ್ ಮಾಡ್ತಾ ಇದ್ದಾರೆ. ತುಂಬಾ ಹೋರಾಟ ಕೊಟ್ಟಿದ್ದಾರೆ. ನನಗೆ ಅವ್ರ ಮೇಲೆ ತುಂಬಾ ಹೆಮ್ಮೆ ಇದೆ. ನನ್ನನ್ನ ಯಾವ ಪಾಯಿಂಟ್ ಅಲ್ಲೂ ಎಲ್ಲೂ ಡಿಸಪಾಯಿಂಟ್ ಆಗದೆ ಇರೋ ತರ ನನ್ನ ನೋಡ್ಕೊಂಡಿದ್ದಾರೆ. ಸೊ ಅಷ್ಟೇ.